ಫ್ರೆಂಡ್ಸ್, ಇವತ್ತು ನನ್ನ ಮಗನಿಗೆ ಫ್ರೈಸ್ ಮಾಡಿಕೊಡ್ತಿದ್ದೀನಿ. ಫಸ್ಟು ಆಲೂಗೆಡ್ಡೆ ಹೊರಬಿಟ್ಟು ಈ ಥರ ಮೀಡಿಯಮ್ ದಪ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮಲ್ಲಿ ಬೇಯಿಸ್ಬೇಕು. ಬೇಯಿಸಿದ್ರೆ ಮೀಡಿಯಮಲ್ಲಿ ಬೇಯಿಸ್ಬೇಕು, ಯಾಕಂದರೆ ತುಂಬ ಬೆಂದರೆ ಕಟ್ಟಾಗುತ್ತೆ. ಆಮೇಲೆ ಕಾರ್ನ್ ಪೌಡ್ರಲ್ಲಿ ಈ ಥರ ಹೊಳಿಸಿ ಮತ್ತು ಇನ್ನೊಂದು ತಟ್ಟೆಗೆ ಈ ಥರ ಹಾಕಬೇಕು. ಆಮೇಲೆ ಒಲೆ ಮೇಲೆ ಆಯಲ್ನ ಕಾಯಕ್ಕೆ ಇಡಬೇಕು. ಇಟ್ಮೇಲೆ ಆಯಲ್ ಕುಯ್ದಿರುತ್ತಲ್ಲ, ಆಗ ಇವಾಗ ರೆಡಿ ಮಾಡಿದ್ದೀವಲ್ಲ ಇದನ್ನ ಅಲ್ಲಿಗೆ ಹಾಕಿ ಚೆನ್ನಾಗಿ ರೆಡ್ ಇದು ಬರೋ ತನಕ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿ ತೆಗೆದ್ಮೇಲೆ ಅದಕ್ಕೆ ಪೆಪ್ಪರ್ ಇದ್ರದ್ದೆಲ್ಲ ಮಸಾಲೆ ಹಾಕಿದ್ರೆ ಫ್ರೆಂಚ್ ಫ್ರೈಸ್ ರೆಡಿ. ಈಗ ನೋಡಿ ಆಯಿಲ್ ಕಾಯ್ದಿದೆ. ಈಗ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಇದನ್ನ ಸ್ವಲ್ಪ ಹಾಕಿ ಅದು ಈ ಥರ ಹಾಕಬೇಕು ನಿಧಾನಕ್ಕೆ, ಇಲ್ಲಾಂದರೆ ಎಣ್ಣೆ ಎಲ್ಲ ಹಾರಿಬಿಡುತ್ತೆ. ಅದರಿಂದ ನಿಧಾನಕ್ಕೆ ಹಾಕಬೇಕು. ನೋಡಿ ಈ ಥರ ಆಗುತ್ತೆ. ರೆಡಿ ಆಯಿತು. ಈಗ ಇದಕ್ಕೆ ಟೊಮೊಟೊ ಕೆಚಪ್ ಹಾಕ್ಕೊಂಡು ತಿನ್ನೋದು. ಮಕ್ಕಳಿಗೆ ಮನೇಲೇ ಮಾಡಿಕೊಡಿ, ಯಾಕಂದರೆ ಹೊರಗಡೆ ಆಯಲು ಸರಿ ಇರಲ್ಲ. ಮನೇಲಿ ನಾವೇ ಮಾಡಿಕೊಟ್ರೆ ನಮಗೂ ಖುಷಿ ಆಗುತ್ತೆ, ಮಕ್ಕಳು ಹ್ಯಾಪಿ ಆಗುತ್ತೆ. ಈಗ ನಾವು ಮಾಡ್ತಿದ್ದೀವಿ, ಬನ್ನಿ ನೋಡೋಣ. ಇದು ನಾವು ಎಲ್ಲ ಮಾಡ್ತೀವಿ, ಹಂಗ ಬನ್ನಿ.